ಸೋ ಮಚ್. ಥ್ಯಾಂಕ್ ಯು. ಡೈಲಾಗ್ ಕಂಪಲ್ಸರಿ ಮಾಡ್ಬಿಟ್ಟಿದ್ದೀವಿ ನಾವು. ಇದರಲ್ಲಿ ಡೈಲಾಗ್ ಹೊಡೆಯೋಕೆ ಏನೂ ಇಲ್ಲ. ಡೈಲಾಗ್ ಹೊಡೆಯೋರು ನನ್ನ ಬಾಸ್ ಅಲ್ಲಿದ್ದಾರೆ. ಅವ್ರು ಬರ್ತಾರೆ, ಅವ್ರು ಬಂದಮೇಲೆ ಇದ್ರ ಹವಾ ಏನಾಗುತ್ತೆ ಅಂತ ನನಗೆ ಒಂದು ಇಮ್ಯಾಜಿನೇಷನ್ ಇದೆ. ಸೊ ನಾವೆಲ್ಲ ಒಂದು ಭಾಗ ಆಗಿದ್ವಿ. ಐ ಥಿಂಕ್ ಇದು ದೊಡ್ಡ ವೇದಿಕೆ ನನ್ನ ಸಿನಿಮಾ ರಂಗದಲ್ಲಿ. ಇಲ್ಲಿ ತನಕ ಕಿರುತೆರೆಯಲ್ಲಿ ಒಂದಷ್ಟು ಮಿಂಚಿದ್ದೀನಿ, ಒಂದಷ್ಟು ಕೆಲಸಗಳು ಮಾಡಿದ್ದೀನಿ, ಸಿನಿಮಾಗಳಲ್ಲೂ ಸಾಕಷ್ಟು ವರ್ಕ್ ಮಾಡಿದ್ದೀನಿ. ಈ ಸಿನಿಮಾ ಮುಖಾಂತರ ದೊಡ್ಡ ಪರದೆಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಪೂರ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಇಲ್ಲಿಂದ ಮುಂದೆ ಒಳ್ಳೆ ಭವಿಷ್ಯನ ಕಾಣ್ತಾ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲ ಸಿನಿಮಾ ಮೇಲೆ ಹೇಗಿದೆಯೋ ಹಾಗೆ ನಮ್ಮ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಅಂಡ್ ಅಗೇನ್ ಇಟ್ಸ್ ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸ್ ಸಿನಿಮಾ ನೀವೆಲ್ಲ ಇಷ್ಟೊಂದು ಅಚ್ಚುಮೆಚ್ಚಿಂದ ಒಪ್ಕೊಂಡಿದ್ದೀರಾ. ಅಂಡ್ ಅಗೇನ್ ಆಸ್ ಯೂಶುವಲ್ ಸುದೀಪ್ ಅವರಿದ್ದಾರೆ ಅಂತಂದಮೇಲೆ ಈ ಸಿನಿಮಾ ಏನಾಗ್ಬೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದಕ್ಕೆ ಇಷ್ಟು ಅಬ್ಬರಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಆಗಿದ್ದ ಆರ್ಟಿಸ್ಟ್ಗಳನ್ನ ನೋಡ್ತಾ ಇದ್ದೀನಿ. ನಿಮ್ಮ ಎನರ್ಜಿ ಸೂಪರ್ ಗುಡ್. ನಿಮಗೆ ಒಂದ್ಸತಿ ಚೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ನಾಗಾರ್ಜುನ್ ಅವರೇ. ಆಲ್ ದ ವೆರಿ ಬೆಸ್ಟ್. ಅಫ್ಕೋರ್ಸ್ ಸಿನಿಮಾದಲ್ಲಿ ನಿಮ್ಮನ್ನ ನೋಡಿದ್ಮೇಲೆ ಕಿರುತೆರೆಯಲ್ಲಿ ನೋಡ್ತಾ ಇದ್ವಿ. ಐ ಥಿಂಕ್ ಡೆಫಿನೆಟ್ಲಿ ನಿಮಗೆ ಒಂದು ಸೂಪರ್ ಹಿಟ್ ಬ್ರೇಕ್ ಸಿಕ್ಕಿದೆ ಮ್ಯಾಕ್ಸ್ ಬೆಳ್ಳಿ ತೆರೆನಲ್ಲಿ. ಆಲ್ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ರೈಟ್. ನಮ್ಮ ಮ್ಯಾಕ್ಸ್ ಚಿತ್ರದಲ್ಲಿ ನೀವೆಲ್ಲರೂ ನೋಡಿರ್ತೀರಾ, ಪ್ರತಿಯೊಂದು ಪಾತ್ರ ಕೂಡ ಅದರದೇ ಆದಂಥ ಮಹತ್ವವನ್ನು ಪಡ್ಕೊಂಡಿದೆ. ಸೊ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೋಲಲ್ಲಿ ನಿಮ್ಮ ಮುಂದೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂಥ ನಮ್ಮ ಸುಕೃತ ವಾಗ್ಲೆ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ದಿ ವೆರಿ ಟ್ಯಾಲೆಂಟೆಡ್ ಸುಕೃತ. ಇಷ್ಟು ಬ್ಯೂಟಿಫುಲ್ ಪೊಲೀಸ್ ಅವರಿದ್ರೆ ನಮಗೆ ಕಳ್ಳರೇ ಸಿಗಲ್ಲ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಸೊ ಒಂದ್ಸತಿ ನಮ್ಮ ಕಿಚ್ಚ ಸುದೀಪ್ ಸರ್ಗೆ ಜೈ. ನಿಮ್ಮೆಲ್ಲರ ಥರ ನಾನು ಒಬ್ಳು ಫ್ಯಾನೇ. 2017 ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡಿದ್ದೆ. ಆಗ ಕನ್ಸ್ಕೊಂಡಿದ್ದು ನಾನು ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ಅದೊಂದು ಚಿಕ್ಕ ರೋಲ್ ಆದರೂ ಪರವಾಗಿಲ್ಲ, ಕಣ್ಮುಚ್ಕೊಂಡು ಒಟ್ಟಲ್ಲಿ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ಅಷ್ಟರಲ್ಲಿ ಬಟ್ ದೇವ್ರು ತಥಾಸ್ತು. ಯಾವ ರೀತಿ ಅಂದರು ಅಂದರೆ ಬಾಬು ಸರ್ ಆಮೇಲೆ ಶ್ರೀರಾಮ್ ಸರ್ ನನಗೆ ಒಂದು ಇಷ್ಟು ಒಳ್ಳೆ ಅವಕಾಶ ಕೊಟ್ಟರು. ಯಾರ ಜೊತೆ ನಾನು ಫೋಟೋ ಈಗ ನಿಮ್ಮ ಜೊತೆ ತೆಗಿಬೇಕಾ? ಫೋನ್ ಇಲ್ವಲ್ಲ. ಸೊ ತೆಗಿತೀನಿ, ಖಂಡಿತ ತೆಗಿತೀನಿ. ಒಂದು ನಿಮಿಷ. ಥ್ಯಾಂಕ್ ಯು. ಓಕೆ, ಒಂದು ನಿಮಿಷ. ನೀವು ಮಾತಾಡೋಕೆ ಮುಂಚೆ ಆಗ್ತಾರಪ್ಪ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿಬಿಡಿ. ಸ್ಟೋರಿ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಥ್ಯಾಂಕ್ ಯು. ನಿಮ್ಮ ಜೊತೆ ಎಲ್ಲ ಫೋಟೋ ತೆಗ್ದಾಯ್ತು ಆಲ್ರೆಡಿ. ಥ್ಯಾಂಕ್ ಯು ಸುಕೃತ ಅವರೇ. ಮಾತಾಡ್ತಾ ಇದ್ದೀರಾ ಅಥವಾ ಫ್ಯಾನ್ಸ್ ಜೊತೆ ಮಾತಾಡ್ತಾ ಇದ್ದೀವಿ? ಒಂದು ಕಂಟಿನ್ಯೂ. ಆಕ್ಚುಲಿ ಮಾತಾಡ್ತಾ ಇದ್ರೆ ಪ್ರತಿಯೊಬ್ಬರ ಹತ್ರ ಮಾತಾಡ್ತಾ ಇರಬೇಕು. ಬಿಕಾಸ್ ಫೋಟೋನ ಆಮೇಲೆ ತಗೊಳ್ತೀನಿ. ಈಗ ಸ್ಟೇಜ್ ಮೇಲೆ ಎಲ್ಲರ ಹತ್ರ ಮಾತಾಡ್ಸ್ಬಿಡೋಣ. ನನ್ನ ಡೈಲಾಗ್ ಹೇಳಕ್ ನಂದು ಡೈಲಾಗ್ ಏನು ಅಂತ ಪ್ರಾಬ್ಲಮ್ ಡೈಲಾಗ್ ಇಲ್ಲ. ಯಾವುದಾದ್ರು ಪ್ರಾಬ್ಲಮ್ ಡೈಲಾಗ್ ಯಾವುದೂ ಇಲ್ಲ. ಆಡಿಯೋ ಹೋಲ್ಡ್ ಪ್ಲೀಸ್. ಆಡಿಯೋ ಬರ್ತಿಲ್ಲ. ಚೆಕ್. ಓಕೆ, ಕಂಟಿನ್ಯೂ ಪ್ಲೀಸ್. ಓಕೆ, ಎಸ್, ಮೀನಾ ಕುಮಾರಿ. ನನ್ನ ಡೈರೆಕ್ಟರ್ ಸರ್ಗೆ ಅಲ್ಲಿ ಸೆಟ್ಟಲ್ಲಿ ಯಾವಾಗಲೂ ತಮಾಷೆ ಮಾಡ್ತಾ ಇದ್ದೆ. ನಾ ಬೇರೆ ಮೀನಾ ಕುಮಾರಿ. ಸೊ
ಮ್ಯಾಕ್ಸ್ ಸಿನಿಮಾ ಮಾಡಿದ್ಮೇಲೆ ತಲೆ ಎತ್ತಿ ಮಾತಾಡೋಂಗಾಗಿದೆ. ನೋಡಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ಅಲ್ಲ, ಅಭಿಮಾನಿಗಳು ಮನಸ್ಸು ಮಾಡಿದ್ರೆ ಸಿನಿಮಾನ ಯಾವ ಲೆವೆಲ್ಗೆ ಹಿಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಬಿಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ಸಖತ್ತಾಗಿದೆ. ಯಾರ್ಯಾರು ನೋಡಿಲ್ಲ ಅವ್ರು ಇಲ್ಲೇ ಇದೆ GT ಮಾಲಲ್ಲಿ, ಪಕ್ಕದಲ್ಲೂ ಇದೆ, ಮಿಸ್ ಮಾಡ್ಕೊಳ್ತೀರಾ ನೋಡಿ. ಸಿನಿಮಾ ಸಖತ್ತಾಗಿದೆ. ಮೇಡಮ್ನವ್ರೆ, ನನ್ನ ಡೈಲಾಗ್ ಹೇಳಿ ಅಂತ ಮಾತ್ರ ಹೇಳ್ಬೇಡಿ. ಯಾಕಂದ್ರೆ ಇಲ್ಲ, ಯಾಕಂದ್ರೆ ನಾನು ಬಾಯ್ ಬಿಟ್ಟರೆ ಅಷ್ಟೇ ಮುಗೀತು ಸಿನಿಮಾ. ನನ್ನ ಕ್ಯಾರೆಕ್ಟರ್ ಏನು ಅಂತ ಸಿನಿಮಾದಲ್ಲೇ ನೋಡ್ಬೇಕು ನೀವು. ಸಖತ್ ಮಜಾ ತಗೊತೀರಾ. ಇನ್ನೊಂದೇನಂದ್ರೆ, ವಿಷಯ ಸರಿಯಾಗಿ ಹೇಳಲಿಲ್ಲ ಅಂದರೆ ಎಲ್ಲ ಅಪಾರ್ಥ ಆಗ್ಬಿಡುತ್ತೆ. ನಾನು ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೆ, ಒಬ್ಬ ಸೆಲ್ಫಿ ತೊಗೊಂಡ ನಮ್ಮದು. ಸರ್ ಸ್ಟೋರಿ ಹಾಕ್ತೀನಿ ಅಂತ, ಸಾಕಪ್ಪ ಅಂದರೆ ಅವ್ನು ಸ್ಟೋರಿನೇ ಹಾಕ್ಬಿಟ್ಟು ಅವನು ಸಿನಿಮಾದ. ಅದಕ್ಕೆ ಅವ್ನಿಗೆ ಹೇಳಿ ಆಮೇಲೆ ತೆಗೆಸಿದೆ ಅದನ್ನು. ಹೀಗೆ ಆಗ್ಬಿಡ್ತವೆ. ಅದಕ್ಕೆ ವಿಷಯ ಕರೆಕ್ಟಾಗಿ ಕನ್ವೆ ಮಾಡ್ತಾ ಇದ್ದೀನಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ಅವರೆಲ್ಲ ದಯವಿಟ್ಟು ನೋಡಿ. ಅಭಿಮಾನಿಗಳೆಲ್ಲ ಸಿನಿಮಾ ನೋಡಿದ್ದಾರೆ. ಸಿನಿಮಾ ನೋಡಿರೋರೆಲ್ಲರೂ ಅಭಿಮಾನಿಗಳಾಗಿದ್ದಾರೆ. ಇವಾಗ ಸಿನಿಮಾ ಸೂಪರ್ ಆಗಿದೆ. ದಯವಿಟ್ಟು ಹೀಗೆ ಎಲ್ಲ ಸಿನಿಮಾಗಳಿಗೂ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಅಲ್ಲ, ಆಕ್ಚುಲಿ ನಿಮ್ಮ ಪ್ರಶ್ನೆ ಸಕ್ಕತ್ತಾಗಿ ಇಷ್ಟ ಆಯ್ತು. ಇಡೀ ಗುಂಪಲ್ಲಿ ಎದ್ದು ಕಾಣ್ತಾ ಇದ್ರು. ಯಾರಪ್ಪ ಇವರು? ನಮ್ಮ ಪ್ರವೀಣ್ ಅವರು. ಸೆಲ್ಫಿ ತಗೊಂತೀರಾ? ಆಮೇಲೆ ತಗೊಳ್ತೀನಿ. ಫೋನ್ ಇಲ್ಲ ಸದ್ಯಕ್ಕೆ, ಫೋಟೋ ತೆಗಿ. ಸೆಲ್ಫಿ ಆಮೇಲೆ ತಗೋಣ. ಆಮೇಲೆ ತಗೋಣ. ಸೊ ಇವಾಗ ನೀವು ನಮ್ಮ ಮ್ಯಾಕ್ಸ್ ಅಭಿಮಾನಿಗಳು ಬಂದಿದ್ದಾರೆ. ಸೊ ಒಡವಡಿಸಿ. First of all, thank you so much for the love shown to Max. ನಮಸ್ಕಾರ ಎಲ್ಲರಿಗೂ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ, ನನ್ನ ಫ್ರೆಂಡ್ಸ್, ಯಾರೇ ಕಾರ್ತಿಕ್ ಸರ್, ಯೋಗಿ ಸರ್, ಶೇಖರ್ ಸರ್, ಶ್ರೀರಾಮ್ ಸರ್, ವಿಜಯ್ ಸರ್, ಕೃಷ್ಣ ಸರ್, ಸಂಯುಕ್ತ, ಸುಕೃತ, ನಾಗಾರ್ಜುನ್, ಅನಿರುದ್ಧ್, ಮತ್ತೆ ಸುಜಿತ್, ಮತ್ತೆ ವಿಜಯ್ ಸರ್. Love you all. Thank you for this wonderful journey. ಮ್ಯಾಕ್ಸ್ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಇದು ಡೆಬ್ಯೂ. ಹೆಂಗಿದೆ ನಮ್ಮ ಕಾಲ್ಗುಣ? ಸೆಕೆಂಡ್ ಏನ್ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ನೀವು ಅಲ್ಲಿ ಟೆಕ್ನಿಕಲ್ ಡಿಸ್ಟರ್ಬ್ ಮಾಡಿದ್ರೆ ಸೌಂಡ್ ಬರಲ್ಲ. ಸುದೀಪ್ ಸರ್ ಈಗ ಸ್ವಲ್ಪ ಕೆಲವೇ ನಿಮಿಷದಲ್ಲಿ ಬರ್ತಾ ಇದ್ದಾರೆ. ಅವ್ರ ಮಾತು ಎಲ್ಲರೂ ಕೇಳೋಕ್ಕಾಗಲ್ಲ. ಐ ರಿಕ್ವೆಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ದಯವಿಟ್ಟು ಒಂದಿಬ್ರು ಸರ್ ಈ ಕಡೆ ಬನ್ನಿ. ಹಿಂದೆ ಹೋಗ್ಬೇಕು. ನೀವೆಲ್ಲ ನಮ್ಮನೆ ಕಾರ್ಯಕ್ರಮ ಅಲ್ಲ ಅದು. ನೀವೇ ಅಭಿಮಾನಿಗಳೇ ಹಿಂಗ್ ಮಾಡಿದ್ರೆ ಹೆಂಗೆ? ಪುಷ್ ಮಾಡಬೇಡಿ ಅವ್ರನ್ನ. ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್ ಪ್ಲೀಸ್ ಹಿಂದೆ ಹೋಗಿ ಪ್ಲೀಸ್. ಅಲ್ಲಿ ವಯರ್ಸ್ ಇರುತ್ತೆ, ಬ್ರೇಕ್ ಆಗ್ಬಿಡುತ್ತೆ. ಕಾರ್ಯಕ್ರಮ ಕಷ್ಟಪಟ್ಟು ಆಯೋಜನೆ ಮಾಡಿ ಎಲ್ಲರೂ ಬಂದಿದ್ಮೇಲೆ ಸಕ್ಸಸ್ಫುಲ್ ಮಾಡ್ಬೇಕಾದ್ರೆ ನಿಮ್ಮನ್ನ ನೋಡಕ್ಕೆ ಸುದೀಪ್ ಸರ್ ಬರ್ತಾ ಇರೋದು ಇವತ್ತು, ಅಭಿಮಾನಿಗಳನ್ನ ನೋಡೋಕೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇಷ್ಟು ಜನ ಇದ್ದೀರಾ, ನೀವು ಪೊಲೀಸ್ ಇಲಾಖೆಯವರೊಟ್ಟಿಗೆ ಸಹಕರಿಸಬೇಕು. ಪ್ಲೀಸ್ ಪುಷ್ ಮಾಡಬೇಡಿ. ಅಲ್ಲಿ ಸ್ವಲ್ಪ ಹುಷಾರಾಗಿ ಬೀಳ್ತಾ ಇದೆ ಅದು. ನೀವು ಬೀಳ್ತಾ ಇದ್ದೀರಾ, ಹೆಣ್ಮಕ್ಳಿದ್ದಾರೆ. ಓಕೆ, ಪ್ಲೀಸ್ ಡೋಂಟ್ ಪುಷ್. ತಳ್ಳಬೇಡಿ. ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಡಿ. ಸ್ವಲ್ಪ ಬ್ರೀತ್ ಮಾಡಲಿ ಅವರು. ತಳ್ಳಬೇಡಿ ಅವ್ರನ್ನ. ಹಿಂದೆ ಬನ್ನಿ. ಎಸ್ ಪ್ರವೀಣ್, ಒಂದು ಡೈಲಾಗ್ ನಮಗೋಸ್ಕರ ಹೊಡಿತೀನಿ. ಡೈಲಾಗ್ ಏನು ಹೊಡಿಬೇಡಿ, ನಮಗೋಸ್ಕರ ಹೇಳ್ಬಿಡಿ. ಇದೇ movie ನಮ್ಗೆ ನಾ? ಭಯ ಆಗತ್ತೆ. ಆಲ್ರೈಟ್, ಬನ್ನಿ. ಯುದ್ಧನ ಹುಟ್ಟಾಕೋರ್ ಕಂಡ್ರು ನನಗಾಗಲ್ಲ, ಯುದ್ಧಕ್ಕೆ ಎದುರ್ಕೊಂಡು ಓಡೋಗೋರ್ನ ಕಂಡ್ರು ನನಗಾಗಲ್ಲ. ಎದುರಾಳಿಗಳ ಎದೆ ಬಗ್ದು ರಕ್ತ ಚೆಲ್ಲಿ ಆ ರಕ್ತ ಸುರಿಸ್ಕೊಂಡು ಓಡೋಗೋದನ್ನ ನೋಡೋನು ನಾನು. ಇಳಿದ ಮೇಲೆ ದಯೆ, ಕ್ಷಮೆ, ಸಂಧಾನ ಇದು ಯಾವುದೂ ಇರಲ್ಲ. ಐ ಆಮ್ ನಾಟ್ ಎ ಹ್ಯೂಮನ್, ಐ ಆಮ್ ಎ ಡಿಮನ್. ಎಲ್ಲರಿಗೂ ಮ್ಯಾಕ್ಸಿಮಮ್ ಧನ್ಯವಾದಗಳು. ಈ ಥರ ಕೂಗು ಸಕ್ಸಸ್ ಪಾರ್ಟಿ ನಂಗೆ ಮೊದಲನೇ ಸಲ. ಸೊ ನಂಗೆ ತುಂಬ ಖುಷಿ ಇದೆ. ಒಂದ್ಸತಿ ನಂಗೋಸ್ಕರ ಜೋರಾಗಿ ಮ್ಯಾಕ್ಸ್ ಅವ್ರು ಹೇಳ್ತಾರದು ಮ್ಯಾಕ್ಸ್ ಅನ್ಬೇಕು ಅಂತ ಅಂತಾರೆ. ಅಂತಾರೆ
ಖುಷಿ ಇದೆ. ಅಷ್ಟೇ ಅಲ್ಲ ಕಾರ್ತಿಕ್ ಸರ್, ಶ್ರೀರಾಮ್ ಸರ್, ವಿಜಯ್ ಸರ್, ಚಂದ್ರು ಸರ್ ಇವರೆಲ್ಲ ಆ್ಯಂಡ್ ದ ಎಂಟೈರ್ ಕ್ರೂ ಎಲ್ಲರಿಗೂ ತುಂಬ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೇಕಿಂಗ್ ದಿಸ್ ಸಚ್ ಅ ಬಿಗ್ ಹಿಟ್. ಥ್ಯಾಂಕ್ ಯು. ನಮ್ಮ DOP ಸರ್ ನೋಡಿದ್ರಲ್ಲ, ವಾ ಸರ್, ಮಾಣಿಕ್ಯ ಆಗಿರ್ಬೋದು, ರನ್ನ ಆಗಿರ್ಬೋದು, ಕೋಟಿಗೊಬ್ಬ 2 ಆಗಿರ್ಬೋದು, ನಿಮ್ಮ ಮತ್ತು ನಮ್ಮ ಸುದೀಪ್ ಸರ್ ಅವರ ಕಾಂಬಿನೇಷನು ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದೆ. ಸೊ ನಿಮಗೆ ಹೇಗೆ ಅನ್ನಿಸ್ತವೆ ಸರ್ ಪರ್ಸ್ನಲ್ ಆಗಿ? ನೋಡಿ, ಒಂದೊಂದು ಸಿನಿಮಾದಲ್ಲಿ ಅಭಿನಯಿಸಿರುವಂಥ ನಮ್ಮ ಕಲಾವಿದರು ಸುದೀಪ್ ಸರ್ ಬಗ್ಗೆ, ಅವ್ರ ಸಿನಿಮಾ ಬಗ್ಗೆ ಹೇಗೆ ಹೇಳ್ತಾರೆ, ನಿಮ್ಮಲ್ಲಿ ಜಾಸ್ತಿ ವಿಷಯ ಇರುತ್ತೆ. ಯಾಕಂದರೆ ಸಿನಿಮಾ ಮೇಲೆ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ. ಮ್ಯಾಕ್ಸಲ್ಲಿ ಹೇಗೆ ಅನಿಸ್ತು? ಮ್ಯಾಕ್ಸಿಮಮ್ ಆಗಿ ಹೇಳಿ. ನಾನು ಫುಲ್ ಫಸ್ಟು ಸುದೀಪ್ ಸರ್ಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಬಿಕಾಸ್ ಲಾಸ್ಟು 20 ಇಯರ್ಸಿಂದ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಶ್ರೀರಾಮ್ ಸರ್ ನಂದಿ ಸಿನಿಮಾಯಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸೊ ಇದು ಅವ್ರ ಜೊತೆ ನಮ್ಮದು 5th ಮೂವಿ ಆ್ಯಸ್ ಎ ಕ್ಯಾಮ್ರಾಮನ್. ಸೊ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಈ ಸಿನಿಮಾ ಅಂತ ಬಂದರೆ, ಈ ಸಿನಿಮಾದಲ್ಲಿ ವಿಜಯ್ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಪ್ರೊಡ್ಯೂಸರ್ ನಾನು ಸಾರಿ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಸುದೀಪ್ ಸರ್ಗೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ,